ಕೊಡಗು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷಕ್ಕೆ ನಿಯಂತ್ರಣಕ್ಕೆ ತೋಡಲಾಗಿರುವ ಆನೆ ಕಂದಕ ಮತ್ತು ಅಳವಡಿಸಿರುವ ತೂಗು ಸೌರಬೇಲಿಯ ಸಮರ್ಪಕ ನಿರ್ವಹಣೆ ಮಾಡುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಶಾಸಕರಾದ ಎಸ್ ಪೊನ್ನಣ್ಣ, ಡಾ ಮಂತ್ರಗೌಡ ಮತ್ತು ದರ್ಶನ್ ಧ್ರುವ ನಾರಾಯಣ್ ಅವರೊಂದಿಗೆ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ ಅವರು, ಕೊಡಗಿನಲ್ಲಿ ವನ್ಯಜೀವಿಗಳಿಂದ ಅಮೂಲ್ಯ ಜೀವಹಾನಿ ಆಗ್ತಾ ಇರುವುದು ಆತಂಕದ ವಿಷಯವಾಗಿದ್ದು, ಹಾಲಿ ಇರುವ 422 ಕಿಲೋಮೀಟರ್ ಆನೆ ಕಂದಕ ಮತ್ತು 544 ಕಿಲೋಮೀಟರ್ ತೂಗು ಸೌರಬೇಲಿಯ ಸಮರ್ಪಕ ದುರಸ್ತಿ ಕಾರ್ಯವನ್ನು 1 ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು. ರಾಜ್ಯದಲ್ಲಿ ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ಸಂಭವಿಸುವ ಸಾವುಗಳ ಪೈಕಿ 38% ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇದ್ದು, ಇದನ್ನು ನಿಯಂತ್ರಣ ಮಾಡಲು ಗಸ್ತು ಹೆಚ್ಚಳ ಮಾಡಬೇಕು. ಆನೆ ಕಾರ್ಯಪಡೆ, ತ್ವರಿತ ಸ್ಪಂದನಾ ಪಡೆ ಸೇರಿದಂತೆ ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣ ಘಟಕಗಳನ್ನು ಬಲಪಡಿಸುವಂತೆ ಸೂಚನೆ ನೀಡಿದರು. ಆನೆ ಸೇರಿದಂತೆ ವನ್ಯಜೀವಿಗಳು ತೋಟಗಳಿಗೆ ಬಂದಾಗ ಅವುಗಳನ್ನು ಕಾಡಿಗೆ ಮರಳಿಸಲು ಸಿಬ್ಬಂದಿ ತ್ವರಿತವಾಗಿ ಸ್ಪಂದಿಸಲು ಹಾಲಿ ಇರುವ 6 ವಾಹನಗಳ ಜೊತೆಗೆ ಈಗಾಗಲೇ 4 ವಾಹನ ಖರೀದಿ ಮಾಡಲಾಗಿದೆ. ಇಂದು ಹೆಚ್ಚುವರಿಯಾಗಿ 4 ವಾಹನವನ್ನು ಖರೀದಿಸಿ ಸ್ಥಳೀಯ ಉತ್ಸಾಹಿ ಯುವಕರನ್ನು ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯಪಡೆಗೆ ಸೇರ್ಪಡೆ ಮಾಡಿಕೊಂಡು ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಣೆ ಮಾಡುವಂತೆ ಈಶ್ವರ್ ಖಂಡ್ರೆ ಅವರು ಸೂಚನೆ ನೀಡಿದರು. April to March. Yeah. Why actually back-to-back deaths are happening and what preventive measures were taken? So why? Last one yearದಲ್ಲಿ In spite of taking all preventive precautions. So that doesn't make sense. But wherever, sir, ಇವ್ರಿಗೆ ಎಲ್ಲಿ ಕ್ರಾಸಿಂಗ್ ಆಗುತ್ತೆ, what time they cross, everybody knows, sir. 2-3 places is manned by their department. 4-5 ಕಡೆಗೆ ನಮ್ಮ at the time of crossing. And then You need to do more deployment and 100% more deployment of your ETF, I mean your task force or your regular forest people, especially at the time of crossing. 2 ಕಿಲೋಮೀಟರ್ ನಿಮ್ದು ಕಂದಕ ಇದೆ. ಆ ಕಂದಕ ನಿರ್ವಹಣೆ 100% ಅದು ಕರೆಕ್ಟ್ ಆಗಿ ಇರಬೇಕು. ಯಾವುದು ವೀಕ್ ಪಾಯಿಂಟ್ ಎಲ್ಲೂ ಇರಬಾರ್ದು. ಅದಕ್ಕೆ ಏನಾಗಬೇಕಾಗಿದೆ, ವಾರ್ ಫುಟಿಂಗಲ್ಲಿ ನೀವು ಆ್ಯಕ್ಷನ್ ತಗೋಬೇಕಾಗಿದೆ. ನಿಮ್ಮಲ್ಲಿ 544 ಕಿಲೋಮೀಟರ್ ನಿಮ್ಮದು ಟೆಂಟೆಗಲ್ ಆ ಟೆಂಟೆಗಲ್ ಸೋಲಾರ್ ಫೆನ್ಸಿಂಗು ಅದು ಆರ್ಡ್ರಲ್ಲಿ ಇರಬೇಕು. ಯಾವುದೇ ರೀತಿಯಲ್ಲಿ ಪರ್ಸ್ನಲಿ ಯು ಮಸ್ಟ್ ವಿಸಿಟ್ ಆಲ್ ಸೀನಿಯರ್ ಆಫೀಸರ್ಸ್. ನೀವು 422 ಕಿಲೋಮೀಟರ್ ಹೋಗಲಿಕ್ಕೆ, 544 ಕಿಲೋಮೀಟರ್ ಹೋಗಲಿಕ್ಕೆ 8 ದಿವಸದಲ್ಲಿ ಎಲ್ಲ ಕಡೆ ಒಂದು 10-20 ಕಿಲೋಮೀಟರ್ ಎಲ್ಲೆಲ್ಲಿದೆ ಎಲ್ಲ ಕಡೆ ನೀವು ನೋಡಿಬಿಟ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. 4 ಜೀಪ್ಗಳು ಖರೀದಿ ಮಾಡಲಿಕ್ಕೆ ಥಿಂಕ್ ದಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಆರ್ಡರ್ಸ್ 4 ಜೀಪನ್ನು ಇಮಿಡಿಯೇಟ್ಲಿ ನಾಳೆನೇ ಆರ್ಡರ್ ಮಾಡಿ ಫೌಂಡೇಶನಲ್ಲಿ ಖರ್ಚು ವೆಚ್ಚಗಳು ಹಾಕಿ ಮಾಡಿ ಔಟ್ರೀಚ್ ಪ್ರೋಗ್ರಾಮ್ಸ್ ತಗೊಳ್ಳಿ. ನೀವು ಔಟ್ರೀಚ್ ಪ್ರೋಗ್ರಾಮ್ಸ್ ಎಲ್ಲೆಲ್ಲಿ ಹ್ಯಾಂಡ್ರೆಡ್ಸ್ ಇದೆ, ಫ್ರಿಂಜ್ ಆಫ್ ದ ಫಾರೆಸ್ಟಲ್ಲಿ ಅಫೆಕ್ಟೆಡ್ ಏರಿಯಾ ಇದೆ, ಅಲ್ಲಿ ಹೋಗಿ ಎಲ್ಲೆಲ್ಲಿ ಒಂದು ವೇಳೆ ಲೈಟಿಂಗ್ ವ್ಯವಸ್ಥೆ ಬೇಕಾ ಅಥವಾ ಶಾಲೆ ಅಂಗನವಾಡಿ ಸಮಥಿಂಗ್ ಟ್ರೈನಿಂಗ್ ಅಥವಾ ಮಹಿಳಾ ಸ್ವಸಹಾಯ ಸಂಘಗಳಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಮಾಡುವಂಥ ಮೀಟರ್ ನಿಮ್ಮದು ಕಂದಕ ಇದೆ. ಆ ಕಂದಕ ನಿರ್ವಹಣೆ 100% ಅದು ಕರೆಕ್ಟಾಗಿ ಇರಬೇಕು. ಯಾವುದು ವೀಕ್ ಪಾಯಿಂಟ್ ಏನಾಗಬೇಕಾಗಿದೆ, ವಾರ್ ಫುಟಿಂಗಲ್ಲಿ ನೀವು ಆ್ಯಕ್ಷನ್ ತಗೋಬೇಕಾಗುತ್ತೆ. ನಿಮ್ಮಲ್ಲಿ 544 ಕಿಲೋಮೀಟರ್ ನಿಮ್ಮದು ಟೆಂಟೆಗಲ್ ಸೋಲಾರ್ ಫೆನ್ಸಿಂಗು ಅದು 4 ಜೀಪನ್ನು ಇಮಿಡಿಯೇಟ್ಲಿ ನಾಳೆನೇ ಆರ್ಡರ್ ಮಾಡಿ ಮಾಹಿತಿ ಕೊಡೋದಿಲ್ಲ. ಎಲ್ಲ ಭಾಷೆಗಳಲ್ಲಿ ಫಲಕ ಹಾಕ್ಕೊಳ್ಳುವಂಥದ್ದು. ಮತ್ತು ಈಗಾಗಲೇ ನಾವು ಮಾದರಿ ಕಾಫಿ ಎಸ್ಟೇಟ್ ಕಾರ್ಯಕ್ರಮ ಅಂತ ಕಾಫಿ ತೋಟಗಳಲ್ಲಿ ಭೂಪ್ರದೇಶ ಮಟ್ಟದ ಮಾನವ ಸಂಘರ್ಷ ಕಡಿಮೆ ಮಾಡಲಿಕ್ಕೆ, ಮಿಟಿಗೇಟ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋ ಸುತ್ತೋಲೆಯನ್ನು ನಾವು ಹೊರಡಿಸ್ತಾ ಇದ್ದೀವಿ. ಸ್ವಲ್ಪ ಜನಸ್ನೇಹಿ ಇರಲಿಕ್ಕೆ ಒಂದು ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಅವರೆಲ್ಲ ಜನಸ್ನೇಹಿ ಆಗಬೇಕು. ಅಂದರೆ ಮಾತ್ರ ವಿಶ್ವಾಸ ಗಳಿಸಬೇಕಾಗಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಜನರಿಗೆ ಪರಿಸರ ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಮಾನವ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಡೆತ್ಸ್ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಆತಂಕ. ಸೊ ಈ ಡೆತ್ಸ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಈಗ ಭಾಳ ಮಹತ್ವ ಇದೆ. ಈ ದುರಸ್ತಿ ಕಾರ್ಯಕ್ರಮ ಏನು ಮಾಡ್ತೀವಿ, ಸಮರೋಪಾದಿಯಲ್ಲಿ ದುರಸ್ತಿ ಕಾರ್ಯಕ್ರಮ ಆಗಿ ಯಾವುದೇ ಪರಿಸ್ಥಿತಿಯಲ್ಲಿ ಮಾನವ ಹಾನಿ ಆಗದ ರೀತಿಯಲ್ಲಿ ಮಾನವ ಜೀವನ ಅತ್ಯಮೂಲ್ಯವಾದಂಥದ್ದು. ಫಸ್ಟ್ ಪ್ರಯಾರಿಟಿ ಅಷ್ಟು ಬಗ್ಗೆ ದ್ಯಾಟ್, ಬೇರೆ ಏನಿಲ್ಲ. ಫಂಡ್ಸ್ ಬಗ್ಗೆ ನೀವು ತಲೆ ಕೆಡಿಸೋಣ, ಇದು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಐ ವಾಂಟ್ ಟು ಹಿಯರ್ ಫ್ರಮ್ ಯು ಇನ್ ಫ್ಯೂಚರ್. ಗೊತ್ತಾಯ್ತು ನೋಡಿ ಎಷ್ಟು ನಿಮ್ಮಲ್ಲಿ ಎಷ್ಟಿದೆ.
I'll get But it's worthwhile, sir. It's really worthwhile. ಸ್ವಲ್ಪ ದುಡ್ಡಿದ್ರೆ ಅಲ್ಲ, ನಾವು propose ಮಾಡೋಣ sir. ಬೇಕಾದ್ರೆ ತಗೊಳ್ಳಿ option. ನಾವು we So can't we give can- that what they are demanding. Whatever is nominal and not ಮೀಟಿಂಗ್ ಇದೆಲ್ಲ clear ಇದೆ sir. ಸಭೆಯಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಮೀನಾಕ್ಷಿ ನೇಗಿ, ಮುಖ್ಯ ವನ್ಯಜೀವಿ ಪರಿಪಾಲಕರಾದ ಕುಮಾರ್ ಪುಷ್ಕರ್, ಹಿರಿಯ ಅರಣ್ಯಾಧಿಕಾರಿಗಳಾದ ಮನೋಜ್ ರಾಜನ್, ಮನೋಜ್ ಕುಮಾರ್, ಸೋನಾಲ್ ವ್ರಿಸ್ನಿ ಮತ್ತಿತರರು ಪಾಲ್ಗೊಂಡಿದ್ದರು.